ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ರಾಯಲ್ಟಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ಕ್ಲಾಸಲ್ಲಿ ಡೀಟೇಲ್ ಇನ್ಫಾರ್ಮೇಷನ್ ಬೇಡ, ಎಕ್ಸಾಮಿನೇಷನಿಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ತಿಳಿಯೋಣಂತೆ. ಹಾಗಾದರೆ ರಾಯಲ್ಟಿ ಅಂತಂದರೆ ಒಂದು ಎಕ್ಸಾಂಪಲ್ ಪ್ರಕಾರ ತಿಳಿಬೋದು. ಒಂದು ಭೂಮಿಲಿ ಮೈನ್ಸ್ ಸಿಗ್ತಾ ಇದೆ. ಭೂಮಿ ಮಾಲೀಕನ ಹತ್ರ ಅಂದರೆ ಓನರ್ ಹತ್ರ ನೀವು ಆ ಭೂಮಿನ ರಾಯಲ್ಟಿಯಾಗಿ ಅಂದರೆ ಲೀಸಿಗೆ ಪರ್ಚೇಸ್ ಮಾಡ್ತೀರಾ. ಪೂರ್ತಿ ದುಡ್ಡಲ್ಲ, ನೀವು ರಾಯಲ್ಟಿ ಲೀಸಿಗೆ ತಗೊಂತಾ ಇದ್ದೀರಾ. ಇದನ್ನ ಸಾಮಾನ್ಯ ಭಾಷೆಯಲ್ಲಿ ಕೇಣಿ ಕೊಟ್ಟಿದ್ದಾರೆ ಅಥವಾ ಚೇಣಿ ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ. ಹಾಗಾದ್ರೆ ತಗೊಂಡಿರುವಂಥ ವ್ಯಕ್ತಿ ಆ ಭೂಮಿಲಿ ಬರುವಂಥ ಮೈನ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡಿ, ಆ ಎಕ್ಸ್ಟ್ರಾಕ್ಟ್ ಮಾಡೋದನ್ನ ಟನ್ಸಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾನೆ. ಟನ್ಸಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾನೆ. ಹಾಗಾದ್ರೆ ಎಕ್ಸ್ಟ್ರಾಕ್ಟ್ ಮಾಡಿರೋ ಪ್ರತಿ ಟನ್ನಿಗೆ ಎಷ್ಟು ರೂಪಾಯಿ ಅನ್ನೋದನ್ನ ಕಂಡುಹಿಡಿಬೇಕು. ಮಿನಿಮಮ್ ರೆಂಟ್ ಅಂದರೆ ಓನರಿಗೆ ಎಷ್ಟು ಕೊಡ್ತೀವಿ, 35,000 ಅಂತೀವಿ. ಈ 3 ಪಾಯಿಂಟು ನೀವು ಎಕ್ಸಾಮಿನೇಷನ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಬೇಕಾದಷ್ಟಾಯಿತು. ಹಾಗಾದರೆ ನೀವು ಕಂಡುಹಿಡಿಬೇಕಾಗಿರೋದು ರಾಯಲ್ಟಿ ಪೇಯಬಲ್, ಪೇಯ್ಡ್ ಅಲ್ಲ ಪೇಯಬಲ್, ಕಟ್ಟಬೇಕಾಗಿರೋದು. ನೋಡಿ, ಪೇಯ್ಡ್ ಅಂದರೆ ಕೊಟ್ಬಿಟ್ಟೆ, ಪೇಯಬಲ್ ಅಂದರೆ ಕೊಡಬೇಕು. ರಾಯಲ್ಟಿ ಕೊಡಬೇಕಾಗಿರೋದು ಎಷ್ಟಪ್ಪ ಅಂದರೆ 2 rupees per ಟನ್. ನೀವು ಎಷ್ಟು ಟನ್ನನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀರಾ, ಎಕ್ಸ್ಟ್ರಾಕ್ಟ್ ಅಂದರೆ ಭೂಮಿಯಿಂದ ಮೇಲಕ್ಕೆ ಎತ್ತುತ್ತೀರಾ, ಅಂದರೆ ನೀವು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ತಗೊಂಡು ಇಟ್ಕೊಂಡಿರ್ತೀರಾ, ಅದಕ್ಕೆ 2 rupees ಮಲ್ಟಿಪ್ಲೈ ಮಾಡ್ತೀವಿ. ಓನರಿಗೆ 35,000 rupees ಕೊಡಬೇಕು. ಸ್ಟೂಡೆಂಟ್ಸ್, ಎಲ್ಲ ಈ ಪ್ರಾಬ್ಲಮನ್ನು ನಾರ್ಮಲ್ ಪ್ರಾಬ್ಲಮಿಂದ ಕಾಂಪ್ಲೆಕ್ಸ್ ಅಂದರೆ ಬೇಸಿಕ್ಕಿಂದ ಅಡ್ವಾನ್ಸ್ ತನಕನೂ ರಾಯಲ್ಟಿ ಪ್ರಾಬ್ಲಮ್ಸ್ ಇದೆ. ಆದರೆ ನೀವು ಬೇಸಿಕ್ ಸ್ಟ್ರಾಂಗ್ ಆದರೆ ಅಡ್ವಾನ್ಸ್ ಪ್ರಾಬ್ಲಮ್ ಮಾಡೋದು ತುಂಬ ಸುಲಭ ಆಗುತ್ತೆ. ಹಾಗಾಗಿ ಇವತ್ತು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣಂತೆ. ಮೊದಲನೇ ಪ್ರಾಬ್ಲಮ್ಮು 2013, 14, 15, 16 ತನಕ ಅಂದರೆ 5 ವರ್ಷ 13ಇಂದ 16 ತನಕ ಔಟ್ಪುಟ್ ಮಾಡಿದರೆ ಟನ್ಸಲ್ಲಿ ರಾಯಲ್ಟಿನ. ಹಾಗಾಗಿ ನೀವೇನು ತೋರಿಸ್ಬೇಕು ಅಂತಂದರೆ ಅನಾಲಿಸಿಸ್ ಟೇಬಲ್ ಫಾರ್ ದ ರಾಯಲ್ಟಿ ಪೇಯಬಲ್. ನೋಡಿ, ಪೇಯಬಲ್ ಇದೆ, ಪೇಯ್ಡ್ ಅಲ್ಲ. ರಾಯಲ್ಟಿ ಕೇಣಿ ಅಥವಾ ಚೇಣಿನ ಕಟ್ಟಬೇಕಾಗಿರೋದು. ಅನಾಲಿಸಿಸ್ ಟೇಬಲ್ ಅಂದರೆ ನೀವು ಇದನ್ನು ಅನಲೈಸ್ ಮಾಡ್ತೀರಾ, ಇದನ್ನು ನೋಡಿ ಅಬ್ಸರ್ವ್ ಮಾಡ್ತೀರಾ. ಸೊ ಹಾಗಾದರೆ ಇಲ್ಲಿ ಒಟ್ಟು 8 ಕಾಲಮನ್ನು ಮಾಡಿದ್ದೀರಾ. ಇಯರ್ ಅಂದರೆ ವರ್ಷ, ನಿಮಗೆ ಗೊತ್ತಿದೆ. ಎಷ್ಟು ಔಟ್ಪುಟ್ ಮಾಡಿದ್ದೀರಾ, ಟನ್ಸ್ ಎಷ್ಟಿದೆ, ಔಟ್ಪುಟ್ ಇನ್ ಟನ್ಸ್. ನೀವು ಮಿನಿಮಮ್ ರೆಂಟ್ ಎಷ್ಟು ಕೊಡಬೇಕು, ಯಾವ ವರ್ಷದಲ್ಲಿ ಎಷ್ಟು ಟನ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದೀರಾ, ಮಿನಿಮಮ್ ರೆಂಟ್ ಎಷ್ಟು ಕೊಡಬೇಕು. ಓಕೆ, ಈ ಟನ್ಗೆ ಎಷ್ಟು ರೂಪಾಯಿ ಅಂತ ಮಲ್ಟಿಪ್ಲೈ ಮಾಡಿದ್ರೆ ಅದು ರಾಯಲ್ಟಿ ಪರ್ ಟನ್ ಆಗುತ್ತೆ. ಈಗ ಕೊಡಬೇಕಾಗಿರೋ ದುಡ್ಡನ್ನು ಕಡಿಮೆ ಆದರೆ, ನಾವು ಬಾಡಿಗೆ ಕೊಟ್ಟಬೇಕಾಗಿರೋದಕ್ಕಿಂತ ಕಡಿಮೆ ನಾವೇನಾದರೂ ಉತ್ಪಾದನೆ ಮಾಡಿದ್ರೆ ಅದನ್ನು ಶಾರ್ಟ್ ವರ್ಕಿಂಗ್ ಅಂತ ಕರಿತೀವಿ. ಸ್ಟೂಡೆಂಟ್ಸ್, ಶಾರ್ಟ್ ವರ್ಕಿಂಗ್ ತಗಲಿತು, ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡಿದ್ವಿ. ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡಲಿಕ್ಕಾಗಲಿಲ್ಲ, ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಹೋಯ್ತು. ಈಗ ಅಮೌಂಟ್ ಪೇಯಬಲ್. ಸ್ಟೂಡೆಂಟ್ಸ್, ಇದನ್ನ ಒಂದು ಲೆಕ್ಕದ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣಂತೆ. ಸೊ 2013ನಲ್ಲಿ 10,000 ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಸ್ಟೂಡೆಂಟ್ಸ್, 10,000 ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ನಂಬರ್ ಆಫ್ ಟನ್ಸ್ ಎಷ್ಟು, 10,000 ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ನೋಡಿ ಸ್ಟೂಡೆಂಟ್ಸ್, ಇಲ್ಲಿದೆ 2014ನಲ್ಲಿ 17,500 ಟನ್ಸ್. 17,500 ಟನ್ಸ್ ಟನ್ನಲ್ಲಿ ಉತ್ಪಾದನೆ ಮಾಡಿದರೆ. 2015ನಲ್ಲಿ 25,000 ಟನ್ಸ್, 25,000 ಟನ್ನನ್ನು ಉತ್ಪಾದನೆ ಮಾಡಿದ್ದಾರೆ, ಅಂದರೆ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಉತ್ಪಾದನೆ ಅದಕ್ಕೆ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. 2016ನಲ್ಲಿ 30,000 ಟನ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಸ್ಟೂಡೆಂಟ್ಸ್, 30,000 ಟನ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಸೊ ನಾನು ಇಸ್ವಿ ಇಯರ್ ಬರ್ತಿದ್ದೀನಿ, 13, 14, 15, 16, 13, 14, 15, 16 ಟನ್ ಔಟ್ಪುಟ್ ಭೂಮಿಯಿಂದ ಎತ್ತಿರೋದು 10,000, 17,500, 25,000, 30,000. ಮಿನಿಮಮ್ ರೆಂಟ್ ಅಂತ ಎಲ್ಲಿ ಕೊಟ್ಟಿದ್ದಾರೆ ಸರ್ ಅಂತಂದ್ರೆ ಇಲ್ಲಿದೆ ಮಿನಿಮಮ್ ರೆಂಟ್. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಮಿನಿಮಮ್ ರೆಂಟ್ ಇದೆ. ಮಿನಿಮಮ್ ರೆಂಟ್ ಎಷ್ಟು ಕಟ್ಟಕ್ಕೆ ಹೇಳಿದರೆ 35,000 ಪ್ರತಿ ವರ್ಷ 35,000 ಮಿನಿಮಮ್ ರೆಂಟ್ ಕಟ್ಟ್ರಿ ಅಂತ ಹೇಳಿದರು. ಸರಿ ಸರ್, ಆಯಿತು. ಪ್ರತಿ ವರ್ಷ 35,000 ಕಟ್ಟಿದ್ದೀವಿ. ಇಲ್ಲಿದೆ ಮಿನಿಮಮ್ ರೆಂಟ್ 35,000. ಓಕೆ, ರಾಯಲ್ಟಿ ಎಷ್ಟು ಅಂತ ಕೇಳಿದರೆ ಸ್ಟೂಡೆಂಟ್ಸ್, ರಾಯಲ್ಟಿ ನೋಡಿ ಸ್ಟೂಡೆಂಟ್ಸ್, ರಾಯಲ್ಟಿ ಎಷ್ಟಿದೆ ಅಂದರೆ ರಾಯಲ್ಟಿ ಪೇಯಬಲ್ 2 rupees ಪರ್ ಟನ್, 2 ರೂಪಾಯಿ 1 ಟನ್ ಇದೆ. ಸರ್, ಇದರ ಅರ್ಥ ಏನು ಅಂತ ಕೇಳಿದ್ರೆ, ನೀವೇನು ಔಟ್ಪುಟ್ ಮಾಡಿದಿರಲ್ಲ ಅದಕ್ಕೆ 2 rupeesನ ಮಲ್ಟಿಪ್ಲೈ ಮಾಡೋದು. 1 ಟನ್ನಿಗೆ 2 ರೂಪಾಯಿ ರಾಯಲ್ಟಿಗೆ ಪೇ ಮಾಡಬೇಕು. 10,000 ಇಂಟು 2, 10,000 ಇಂಟು 2 ಈಸ್ ಈಕ್ವಲ್ ಟು 20,000 ಆಗುತ್ತೆ. ಸಾರಿ, 10,000 ಇಂಟು 2 ದಟ್ ಈಸ್
20,000 ಆಗುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ 17,500 ಟನ್ಸ್ ಅನ್ನ ಭೂಮಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿದೀವಿ. ಒಂದು ಟನ್ನಿಗೆ ₹2 ಹಂಗೆ ನಾವು ಕೊಡಬೇಕಾಗಿರೋದು ಸ್ಟೂಡೆಂಟ್ಸ್ 35,000, 35,000 ಅಂದರೆ 17,500 ಇಂಟು 2 ಮಾಡಿದ್ರೆ ನೋಡಿ ಇವೆರಡೂ ಸೇಮ್ ಕಲರ್ ಆಗಿರುತ್ತೆ. ನಿಮ್ಗೆ ಅರ್ಥ ಆಗ್ಲಿ ಅಂತ ಮಾಡಿರ್ತೀನಿ. ಸೊ ಹೇಗ್ ಬಂತು ಅಂದ್ರೆ ಇಲ್ಲಿಂದ ಬಂದಿದೆ ಸ್ಟೂಡೆಂಟ್ಸ್. ಎಲ್ಲಿಂದ ಬಂದಿದೆ? ಇಲ್ಲಿಂದ ಬಂದಿದೆ, ನೆನಪಿರ್ಲಿ. ಈಗ ನೋಡೋಣಂತೆ ಸ್ಟೂಡೆಂಟ್ಸ್, 25,000 ಟನ್ಸ್ ಅನ್ನು ಉತ್ಪಾದನೆ ಮಾಡಿದ್ವಿ. ಒಂದು ಟನ್ನಿಗೆ ₹2 ಅಂತಂದ್ರೆ 50,000 ಕಟ್ಟಬೇಕಾಗತ್ತೆ. 50,000 ಕಟ್ಟಬೇಕಾಗತ್ತೆ ಸ್ಟೂಡೆಂಟ್ಸ್. ಎಲ್ಲಿಂದ ಬಂತು? 25,000 ಟನ್ಸ್ ಇಂಟು ₹2 ಮಾಡಿದ್ರೆ 50,000 ಬಂತು. ನೆಕ್ಸ್ಟು 30,000 ಟನ್ಸ್ ಇದೆ, ಒಂದಕ್ಕೆ ₹2 30,000 ಟನ್ಸ್ ಒಂದಕ್ಕೆ ₹2 ನೀವು ಕೊಡಬೇಕಾಗಿರೋದು 60,000 ರಾಯಲ್ಟಿ ಕಟ್ಟಬೇಕಾಗಿದೆ ಸ್ಟೂಡೆಂಟ್ಸ್. ಓಕೆ, ಕಟ್ಟಣಂತೆ ಸರ್, 60,000 ಕಟ್ಟಣಂತೆ. ಈಗ ನೋಡಬೇಕು ಸ್ಟೂಡೆಂಟ್ಸ್, ನೀವು ಬಾಡಿಗೆ ಕಟ್ಟಬೇಕಾಗಿರೋದು 35,000, ದುಡ್ದಿರೋದು 20,000 ಮಾತ್ರ. ಇದನ್ನ ಬಾಡಿಗೆ ಜಾಸ್ತಿ ಇದೆ ನೋಡಿ, ಬಾಡಿಗೆಗಿನ ಕಡಿಮೆ ನೀವೇನು ಮಾಡಂಗಿಲ್ಲ. ಬಾಡಿಗೆ ಕಡಿಮೆ ಇದೆ. ಬಾಡಿಗೆ ಕಡಿಮೆ ಇದ್ರೆ ಎಷ್ಟು ಕಡಿಮೆ ಇದೆ ಅಂತ ಚೆಕ್ ಮಾಡೋಣಂತೆ. 15,000 ಕಡಿಮೆ ಇದೆ ಸ್ಟೂಡೆಂಟ್ಸ್. 15,000 ಕಡಿಮೆ ಇದೆ ಸ್ಟೂಡೆಂಟ್ಸ್. ನಿಮ್ಗೆ ಅರ್ಥ ಆಗಲಿ ಅಂತ ಒಂದು ಸ್ಟೋರಿ ಹೇಳ್ತೀನಿ. ನೀವು ಬಾಡಿಗೆ 35,000 ಕಟ್ಟಬೇಕಾಗಿತ್ತು, ಆದರೆ ನೀವು ದುಡ್ದಿದ್ದು ಬರೀ 20,000 ಮಾತ್ರ ದುಡ್ದಿದ್ದೀರಾ. 15,000 ಸಾಲ ಮಾಡಿಬಿಟ್ಟು 35,000 ರುಪೀಸ್ ಬಾಡಿಗೆ ಕಟ್ಟಬೇಕಾಗತ್ತೆ. ನೆಕ್ಸ್ಟ್ ನೋಡೋಣಂತೆ, ಎರಡನೇ ವರ್ಷ 2014 ನೀವು ಬಾಡಿಗೆ ಕಟ್ಟಬೇಕಾಗಿದ್ದು 35,000 ಬಾಡಿಗೆ ಕಟ್ಟಬೇಕಿತ್ತು, ಆದರೆ ನೀವು ದುಡ್ದಿರೋದು 35,000 ದುಡ್ದು ಬಿಟ್ಟಿದ್ದೀರಾ. ಸರ್, ಈಗ ಸಾಲ ಮಾಡೋ ಅವಶ್ಯಕತೆ ಇಲ್ಲ, 35ಗೆ 35 ಕಟ್ಬಿಡೋಣಂತೆ. ಸೊ ಇಲ್ಲಿ ಏನು ಬರೋದಿಲ್ಲ, 35ಗೆ 35 ಕಟ್ಬಿಡೋಣಂತೆ. ಅಂದರೆ ಶಾರ್ಟ್ ವರ್ಕ್ ಆಗಿಲ್ಲ ಸರ್. ಓಕೆ, ಶಾರ್ಟ್ ವರ್ಕ್ ಆಗಿಲ್ಲ. 35ಗೆ 35,000 ಕಟ್ಬಿಟ್ಟೆ ಸರ್. ಕ್ಲಿಯರ್, ಸಮಸ್ಯೆ ಇಲ್ಲ. ಮೊದಲು 35,000 ರುಪೀಸ್ ಬಾಡಿಗೆ ಕೊಡಬೇಕಾಗಿತ್ತು, ಆದರೆ ನಾನು ದುಡಿದಿದ್ದು ಬರೀ 20,000 ಮಾತ್ರ. 15,000 ಸಾಲ ಮಾಡಿದೆ, ಅದನ್ನು ಶಾರ್ಟ್ ವರ್ಕಿಂಗ್ ಅಕ್ಕರ್ಡ್ ಅಂದರೆ 15,000 ಸಾಲ ಮಾಡಿದ್ದೀನಿ. ಅಕ್ಕರ್ಡ್ ಅಂದರೆ ತಗಲಿದೆ. 20 + 15 35,000 ರೂಪಾಯಿ ಬಾಡಿಗೆ ಕಟ್ಟಿದೆ. ಎರಡನೇ ವರ್ಷ ನಾನು 35,000 ಕಟ್ಟಬೇಕಾಗಿತ್ತು. ನನಗೆ ರಾಯಲ್ಟಿನೂ ಕೂಡ 35,000, ದುಡಿದಿರೋದು 35,000, ಕಟ್ಟಬೇಕಾಗಿರೋದು 35,000. ಸೊ ಹಾಗಾಗಿ ಸಾಲ ಏನು ಆಗಿಲ್ಲ, 35,000 ಕಟ್ಟಿದೆ. ಈಗ ನೋಡೋಣಂತೆ, ಈ ಸಾಲನ ಬೇರೆಯವ್ರ ಹತ್ರ ಇಸ್ಕೊಂಡಿದ್ದೀರಾ, ಇದನ್ನ ನೀವು ತೀರಿಸಬೇಕು ಸ್ಟೂಡೆಂಟ್ಸ್. ಈ ಸಾಲನ ಏನಂತ ಕರಿತೀವಿ ಅಂದ್ರೆ ಶಾರ್ಟ್ ವರ್ಕಿಂಗ್ ಅಕ್ಕರ್ಡ್ ಆಗಿದೆ. ಈ ಶಾರ್ಟ್ ವರ್ಕಿಂಗ್ ಅಕ್ಕರ್ಡ್ ಎಷ್ಟರಲ್ಲಿ ತೀರಿಸಬೇಕು ಅಂತ ಕೇಳಿದ್ರೆ, ಇಲ್ಲಿ ಕೇಳಿದ್ರೆ ಸ್ಟೂಡೆಂಟ್ಸ್, ಇಲ್ಲಿದೆ ಶಾರ್ಟ್ ವರ್ಕಿಂಗ್. ನೋಡೋಣಂತೆ ಸ್ಟೂಡೆಂಟ್ಸ್, ಶಾರ್ಟ್ ವರ್ಕಿಂಗ್ ಏನಿದೆ ಇಲ್ಲಿ ನೋಡಿ. ಈ ಶಾರ್ಟ್ ವರ್ಕಿಂಗ್ ಏನಿದೆ ಅಲ್ಲ, ಆರ್ ರಿಕೂಪ್ ಅಂದ್ರೆ ರಿಕವರಿ. ರಿಕೂಪ್ಡ್ ಅಂತಂದ್ರೆ ಏನು? ರಿಕವರಿ ಆಗುತ್ತೆ ಇನ್ ಫಸ್ಟ್ 3 ಇಯರ್ಸ್. ಮೊದಲನೇ 3 ವರ್ಷದಲ್ಲೇನೆ ರಿಕವರಿ ಮಾಡಬೇಕು ಅಂತ ಹೇಳಿದ್ರು ಸ್ಟೂಡೆಂಟ್ಸ್. ಅದನ್ನ ಇಲ್ಲಿ ಬರ್ತೀನಿ, ಶಾರ್ಟ್ ವರ್ಕಿಂಗ್ ಆರ್ ರಿಕೂಪ್ಡ್ ಇನ್ ದ ಫಸ್ಟ್ 3 ಇಯರ್ಸ್ ಓನ್ಲಿ. ಹಾಗಾದ್ರೆ ಮೊಟ್ಟ ಮೊದಲನೇದಾಗಿ ಶಾರ್ಟ್ ವರ್ಕಿಂಗ್ ಅಂದ್ರೆ ಏನು ಸರ್? ಮೊದಲನೇ ವರ್ಷದಲ್ಲಿ ನಾನು ಬಾಡಿಗೆ ಕಟ್ಟಬೇಕಾಗಿದ್ದು 35,000, ಆದರೆ ನಾನು ಎಕ್ಸ್ಟ್ರಾಕ್ಟ್ ಮಾಡಿದ್ದು ಬರೀ 10,000 ಟನ್ನನ್ನು ಮಾತ್ರ ಮೊದಲನೇ ವರ್ಷ ಎಕ್ಸ್ಟ್ರಾಕ್ಟ್ ಮಾಡಿದೆ. ಒಂದು ಟನ್ನಿಗೆ ₹2 ಸರ್. 10,000 ಟನ್ನನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ, ಒಂದು ಟನ್ನಿಗೆ ₹2. 10,000 ಟನ್ ಇಂಟು ₹2, 20,000 ರುಪೀಸ್ ಮಾತ್ರ ದುಡ್ದಿದ್ದೆ. ಆದರೆ ಓನರ್ ಹೇಳ್ತಾನೆ, ನೋ ಐ ವಾಂಟ್ 35,000 ಬೇಕು ಅಂತಂದ. ಅದಕ್ಕೆ ನಾನೇನು ಮಾಡಿದೆ, ನನ್ನ ಫ್ರೆಂಡ್ ಹತ್ರ 15,000 ರೂಪಾಯಿ ಸಾಲ ಮಾಡಿದೆ. ಇದು ನೀವು ದುಡ್ದಿಲ್ಲ. ಈ 20,000 + 15,000 ಆಗ್ಬಿಟ್ಟು 35,000 ಕೊಟ್ರಿ. ಈ ಮಾಡಿರುವಂಥ ಸಾಲ ಏನಿದೆ ಅಲ್ಲ, ಇದು ನೀವು ನಿಮ್ಮ ಫ್ರೆಂಡಿಗೆ ವಾಪಸ್ ಕೊಡಬೇಕು. ವಾಪಸ್ ಯಾವಾಗ ಕೊಡಬೇಕು ಅಂತ ಕೇಳ್ತಾರೆ, ಫಸ್ಟ್ 3 ಇಯರ್ಸ್ ಒಳಗಡೆನೆ ಕೊಟ್ಬಿಡಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಫಸ್ಟ್ 3 ಇಯರ್ಸ್ ಅಂದ್ರೆ ಏನು ಅಂದ್ರೆ, ಫಸ್ಟ್ 3 ಇಯರ್ಸ್ ಅಂದ್ರೆ ಮೊದಲನೇ ವರ್ಷ ಕೌಂಟ್ ಆಗುತ್ತೆ. 1, 2, 3. ಈ ವರ್ಷದಲ್ಲಿ ಸಾಲ ತೀರಿಸಿದಂಗೆ ಫಸ್ಟ್ 3 ಇಯರ್ಸ್ ಅಂದ್ರೆ ಮೊದಲನೇದು ಕೌಂಟ್ ಆಗುತ್ತೆ. 1 ವರ್ಷ, 2 ವರ್ಷ, 3 ವರ್ಷ ಅಂದ್ರೆ 2013 1 ವರ್ಷ, 14 2 ವರ್ಷ, 15 3 ವರ್ಷ. 3 ವರ್ಷದಲ್ಲಿ ಸಾಲ ತೀರಿಸಿದಂಗೆ, ಇಲ್ಲ ಅಂದ್ರೆ ಈ ಸಾಲ ಮನ್ನಾ ಆಗುತ್ತೆ. ಸಾಲ ತೀರಿಸಿದ್ರೆ ರಿಕೂಪ್ಡ್ ಅಂದ್ರೆ ರಿಕವರಿ ಆಗುತ್ತೆ. ಸಾಲ ತೀರ್ಸಲ್ಲ, ಮನ್ನಾ ಆಯಿತು ಅಂತಂದ್ರೆ P&L ಅಕೌಂಟಿಗೆ ಹೋಗುತ್ತೆ. ಹಾಗಾದ್ರೆ ನೋಡೋಣಂತೆ, 2015ರಲ್ಲಿ 2015 ನಾವು ಕಟ್ಟಬೇಕಾಗಿರೋ ಬಾಡಿಗೆ ಎಷ್ಟು? 35,000 ಬಾಡಿಗೆ ಕಟ್ಟಬೇಕು.
ಆದರೆ ದುಡ್ದಿರೋದೆಷ್ಟು? ಸರ್ 50,000 ದುಡ್ದು. ಹಾಗಾದ್ರೆ ಎಕ್ಸ್ಟ್ರಾ ದುಡ್ದಿದ್ದೀವಿ. ಎಕ್ಸ್ಟ್ರಾ ಎಷ್ಟು ದುಡ್ದಿದ್ದೀವಿ? 15,000 ರೂಪಾಯಿ ದುಡ್ದಿದ್ದೀವಿ. ಈ ಸಾಲನೂ 15,000 ಇದೆ. ಈಗ ಈ 15,000 ಸಾಲ ತೀರಿಸ್ಬಿಡೋಣಂತೆ. ಉಳಿದಿರುವಂಥ ದುಡ್ಡು 50,000 ಅಲ್ಲಿ 15,000 ಕಳೆದ್ರೆ ಇನ್ನು 35,000 ಬಾಡಿಗೆ ಕಟ್ಬಿಡೋಣಂತೆ. ಸ್ಟೂಡೆಂಟ್ಸ್, ಮೊದಲನೇ ವರ್ಷ 35,000 ಬಾಡಿಗೆ ಕಟ್ಟಬೇಕಾಗಿತ್ತು. ನಾನು ದುಡ್ದಿದ್ದು ಬರೀ 20,000. 20,000 ಹೇಗೆ ದುಡ್ದಪ್ಪ ಅಂತ ಕೇಳಿದ್ರೆ 10,000 ಟನ್ನಿಗೆ ₹2 ಬರೀ 20,000 ದುಡ್ದಿದ್ದೆ. ನಮ್ಮ ಫ್ರೆಂಡ್ ಹತ್ರ 15,000 ದುಡ್ಡಿಸ್ಕೊಂಡಿದ್ದೆ. ಎರಡನ್ನೂ ಸೇರಿಸಿ 20,000 ಪ್ಲಸ್ 15,000, ನಾನು ದುಡ್ದಿರೋದು 20 ಪ್ಲಸ್ 15 ಹಾಕಿ 35,000 ಸಾಲನ ತೀರಿಸಿದೆ ಸರ್. ಎರಡನೇ ವರ್ಷ ನಾನು 35,000 ಬಾಡಿಗೆ ಕಟ್ಟಬೇಕಿತ್ತು ಸರ್. ನನಗೆ ದುಡ್ದಿರೋದು 35,000. ಹೇಗೆ ದುಡ್ದಪ್ಪ ಅಂದರೆ 17,500 ಟನ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ವಿ ಭೂಮಿಯಿಂದ. ಒಂದು ಟನ್ನಿಗೆ ₹2 35,000 ಟನ್ನನ್ನು 35,000 ರೂಪಾಯಿನ ದುಡ್ದಿದ್ದೀವಿ. ಬಾಡಿಗೆ ಕಟ್ಟಬೇಕಾಗಿರೋದು 35,000 ಸರ್. ಸೊ ಹಾಗಾಗಿ ಸಾಲ ಮಾಡಲಿಲ್ಲ ಸರ್, 35,000 ರೂಪಾಯಿ ಕೊಟ್ಬಿಟ್ವಿ. ಸೊ ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡಿರುವಂಥ 15,000 ಅವನು ನನಗೆ ಕೇಳಕ್ಕೆ ಶುರು ಮಾಡ್ದ ಸರ್, ಯಾವಾಗ ಕೊಡ್ತೀರಾ ನೀವು ಈ ದುಡ್ಡನ್ನು ಅಂತ ಕೇಳಕ್ಕೆ ಶುರು ಮಾಡ್ದ ಸರ್. ಹಾಗಾದರೆ ನಾನು ಈ ದುಡ್ಡನ್ನು ಯಾವಾಗ ಕೊಡಬೇಕು ಅಂತ ಕೇಳಿದ್ರೆ ಸರ್, 3 ವರ್ಷದೊಳಗಡೆ ನಾನು ಸಾಲ ತೀರಿಸ್ಬೇಕಿತ್ತು ಸರ್. 3 ಇಯರ್ಸ್ ಒಳಗೆ ಸಾಲ ತೀರಿಸ್ಬೇಕಿತ್ತು. ನನ್ನ ಹತ್ರ ಈಗ 50,000 ದುಡ್ದು ಬಿಟ್ಟಿದ್ದೀನಿ. ಯಾವ ವರ್ಷ? 2015ರಲ್ಲಿ 25,000 ಟನ್ ಭೂಮಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಒಂದಕ್ಕೆ ₹2 50,000 ದುಡ್ಡನ್ನು ದುಡ್ದಿದ್ದೀವಿ ಸರ್. ಈಗ ನಾನು ಹೇಗಿದ್ರು 15,000 ರೂಪಾಯಿ ನನ್ನ ಫ್ರೆಂಡಿಗೆ ಸಾಲ ತೀರಿಸ್ಬೇಕಿತ್ತು. ಆ ಸಾಲನ ತೀರಿಸ್ಬಿಡೋಣಂತೆ ಸರ್. ತೀರಿಸಿದರೆ 50,000ದಲ್ಲಿ 15,000 ಹೋದರೆ ಉಳುಕಿದ್ದು 35,000 ರೂಪಾಯಿ. 35,000 ಕೊಟ್ವಿ. ಈಗ ನಿಮ್ಮ ಹತ್ರ ಸಾಲ ಏನೂ ಆಗೇ ಇಲ್ಲ ಸ್ಟೂಡೆಂಟ್ಸ್. ಸಾಲ ಏನೂ ಆಗೇ ಇಲ್ಲ. ಹಾಗಾದರೆ ಸಾಲ ಆಗಿಲ್ಲ ಅಂತಂದರೆ ಈಗ ದುಡ್ದಿರೋದೆಲ್ಲ ನಿಮ್ಮದೇ ದುಡ್ಡು. ಸ್ಟೂಡೆಂಟ್ಸ್ ನೆನಪಿರಲಿ, ದುಡ್ದಿರೋದೆಲ್ಲ ನಿಮ್ಮದೇ ದುಡ್ಡು. ಅದು ಹೇಗೆ? ಇಲ್ಲೇ ಸ್ಟೂಡೆಂಟ್ಸ್ ಭಾಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ತಾರೆ. ಎಕ್ಸ್ಟ್ರಾಕ್ಟ್ ಮಾಡಿರೋದು 30,000 ಟನ್ನನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಒಂದು ಟನ್ನಿಗೆ ₹2 ಆಗಿದೆ. 30,000 ಟನ್ಸಿಗೆ ₹2 ಹಂಗೆ 60,000 ನೀವು ದುಡ್ದಿದ್ದೀರಾ. ನೀವು ಕಟ್ಟಬೇಕಾಗಿರೋದು 35,000. ನೋಡಿ, ಬಾಡಿಗೆ ಅಥವಾ ದುಡ್ದಿರೋದು ಇವೆರಡರಲ್ಲಿ ವಿಚ್ ಎವರ್ ಇಸ್ ಹೈಯರ್, ಯಾವುದು ದೊಡ್ಡದಿರುತ್ತೆ ಅದನ್ನು ತಗೋಬೇಕು ಸ್ಟೂಡೆಂಟ್ಸ್. ವಿಚ್ ಎವರ್ ಇಸ್ ಹೈಯರ್, ಯಾವುದು ದೊಡ್ಡದಿರುತ್ತೆ ನೀವು ಆ ದುಡ್ಡನ್ನು ನೀವು ತಗೋಬೇಕಾಗತ್ತೆ ಸ್ಟೂಡೆಂಟ್ಸ್, ನೆನಪಿರಲಿ. ಹಾಗಾದರೆ ಸರ್, ಈ 35,000 ಮತ್ತೆ 60,000 ಯಾವುದು ದೊಡ್ಡದಪ್ಪ ಅಂತಂದರೆ ಸಾಲ ಏನಿಲ್ಲ ಸರ್. ಇವೆರಡರಲ್ಲಿ ಯಾವ್ದು ದೊಡ್ಡದು ಸರ್? 60,000 ದೊಡ್ಡದು. ಹಾಗಾಗಿ ಲಾಸ್ಟ್ ಕಾಲಮಲ್ಲಿ ನೀವು 60,000 ತೋರಿಸ್ಬೇಕಾಗುತ್ತೆ. 60,000 ಯಾಕೆ ಬಂತಪ್ಪ ಅಂದರೆ ಇಟ್ಸ್ ಅ ರೂಲ್. ಸಾಲ ಎಲ್ಲ ತೀರಾದ್ಮೇಲೆ ಮಿನಿಮಮ್ ರೆಂಟು ಮತ್ತು ಆ್ಯಕ್ಚುಯಲ್ ರಾಯಲ್ಟಿ ಇವೆರಡರಲ್ಲಿ ಯಾವುದು ದೊಡ್ಡದಿರುತ್ತೆ ಆ ದೊಡ್ಡದನ್ನೇ ತೋರಿಸ್ಬೇಕು. ಹಾಗಾಗಿ 65,000 ಹೇಗೆ ಬಂತು ಅಂತ ನಿಮಗೆ ಗೊತ್ತಾಗಬೇಕು. ಸ್ಟೂಡೆಂಟ್ಸ್, ಈ ಒಂದು ಎಕ್ಸ್ಪ್ಲನೇಷನಲ್ಲಿ ನಿಮಗೆ ರಾಯಲ್ಟಿ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಒಂದು ಪ್ರಾಬ್ಲಮನ್ನು ಚೆಕ್ ಮಾಡೋಣಂತೆ. ಇದರಿಂದ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗೋ ಸಾಧ್ಯತೆ ಇದೆ ಸ್ಟೂಡೆಂಟ್ಸ್. ನೋಡೋಣಂತೆ. ಸ್ಟೂಡೆಂಟ್ಸ್, ಈಗ ಈ ಒಂದು ಇದರಲ್ಲಿ ಪ್ರಾಬ್ಲಮಲ್ಲಿ ಮೊದಲನೇ ವರ್ಷ, ಎರಡನೇ ವರ್ಷ, ಮೂರನೇ ವರ್ಷ, ನಾಲ್ಕನೇ ವರ್ಷ, 4 ವರ್ಷ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ನಾನು ಫಸ್ಟ್ ವರ್ಷಗಳನ್ನು ಬರಿತಿದ್ದೀನಿ. 1, ನೆಕ್ಸ್ಟ್ ಬರಿತಿದ್ದೀನಿ 2, ನೆಕ್ಸ್ಟ್ ಬರಿತಿದ್ದೀನಿ 3, ಓಕೆ, ನೆಕ್ಸ್ಟ್ ಬರಿತಿದ್ದೀನಿ 4. 4 ಇಯರ್ಸ್ ಆಯಿತು ಸ್ಟೂಡೆಂಟ್ಸ್. 4 ವರ್ಷದಲ್ಲಿ ಎಷ್ಟು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಸರ್? ಎಷ್ಟು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಅಂದರೆ 1,000 ಟನ್ನನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ತುಂಬ ಸಿಂಪಲ್ ಆಗಿದೆ ಸ್ಟೂಡೆಂಟ್ಸ್, ಭಾಳ ಈಸಿಯಾಗಿ ಮಾಡ್ಬೋದು ನೀವು. 1,000 ಟನ್ನನ್ನು ಮಾಡಿದ್ದಾರೆ. ಎರಡನೇ ವರ್ಷ 2,400 ಟನ್ನನ್ನು ಭೂಮಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಮೂರನೇ ವರ್ಷ 4,000 ಟನ್ನನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಓಕೆ, ನಾಲ್ಕನೇ ವರ್ಷ 9,000 ಟನ್ನನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಇಲ್ಲಿ ಎಕ್ಸ್ಟ್ರಾಕ್ಟ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್, ಎಲ್ಲ ಕಾಪಿ ಪೇಸ್ಟ್. ಮೊದಲನೇ ವರ್ಷ, ಎರಡನೇ ವರ್ಷ ಅಂತ ಬರೆದ್ರಿ. ನಂಬರ್ ಆಫ್ ಟನ್ಸ್ ಎಷ್ಟು ಅಂತ ಕೇಳಿದ್ರು. ಮಿನಿಮಮ್ ರೆಂಟ್ ಎಷ್ಟು ಕಟ್ಟ್ರಿ ಅಂತ ಕೇಳಿದ್ದಾರೆ ಸ್ಟೂಡೆಂಟ್ಸ್. ಇಲ್ಲಿ ಮಿನಿಮಮ್ ರೆಂಟ್ ನೋಡಿ, ಒಂದಕ್ಕೆ ₹5 ಅಂತೆ ಸ್ಟೂಡೆಂಟ್ಸ್. ಆ್ಯಕ್ಚುಯಲ್ ರಾಯಲ್ಟಿ ಎಷ್ಟಿದೆ? ₹5 ಇದೆ ಸ್ಟೂಡೆಂಟ್. ₹5 ಇದೆ. ಸೊ ಓಕೆ, ಫಸ್ಟ್ ಇದು ಯಾವಾಗ ತೀರಿಸ್ಬೇಕು? ಸೊ ₹5 ಒಂದಕ್ಕೆ ಆಗಿದೆ. ಮಿನಿಮಮ್ ರೆಂಟ್ 20,000 ಇದೆ ಸ್ಟೂಡೆಂಟ್ಸ್. ಇಲ್ಲಿದೆ ನೋಡಿ ಸ್ಟೂಡೆಂಟ್ಸ್, 20,000 ಇದೆ. ಮಿನಿಮಮ್ ರೆಂಟ್ ಈಸ್ 20,000.
20,000 ರೂಪಾಯಿ ಮಿನಿಮಮ್ ರೆಂಟ್ ಇದೆ ಸ್ಟೂಡೆಂಟ್ಸ್. ಓಕೆ, ನಾನೇನು ಮಾಡ್ಬಿಡ್ತೀನಿ, ಇಲ್ಲಿ 20,000 ಬರೆದ್ಬಿಡ್ತೀನಿ. 20,000 ಮಿನಿಮಮ್ ರೆಂಟ್. ಓಕೆ, 20,000. ಸರ್, ನಾನು 1,000 ಟನ್ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಒಂದಕ್ಕೆ 5 ರೂಪಾಯಿ ಅಂತಂದ್ರೆ ಎಷ್ಟು ಸಾವಿರ ಟನ್ ಆಗುತ್ತೆ? 5,000 ರೂಪೀಸನ್ನ, ಅಂದ್ರೆ 1,000ಕ್ಕೆ ನಾನು ಎಕ್ಸ್ಟ್ರಾಕ್ಟ್ ಮಾಡ್ತೀನಿ. 5 ರೂಪೀಸ್ ಹಂಗೆ ಮಲ್ಟಿಪ್ಲೈ ಮಾಡಿ 5,000 ನಾನು ದುಡಿದಿದ್ದೀನಿ. ಆದರೆ ಬಾಡಿಗೆ ಕಟ್ಟಬೇಕಾಗಿದ್ದು ಎಷ್ಟು ಸರ್? 20,000 ಬಾಡಿಗೆ ಕಟ್ಟಬೇಕಾಗಿತ್ತು. ನೋಡಿ, ಬಾಡಿಗೆಗಿನ ಕಡಿಮೆ ಲಾಸ್ಟ್ ಕಾಲಮಿಗೆ ಬರಂಗಿಲ್ಲ. ಬಾಡಿಗೆ ಬರೆದು ಬಿಡಬೇಕು. ತುಂಬಾ ಸಿಂಪಲ್. ಈ ಮೆಥಡನ್ನ ಫಾಲೋ ಮಾಡಿ. ಯಾವುದೇ ಕಾರಣಕ್ಕೂ ಬಾಡಿಗೆಗಿನ ಕಡಿಮೆ ಆಗಂಗಿಲ್ಲ. ಬಾಡಿಗೆ ಮಾತ್ರ 20,000 ರೂಪೀಸ್ ಬರೆದು ಬಿಡೋಣ ಸ್ಟೂಡೆಂಟ್. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಬಾಡಿಗೆ ನಿಮಗೆ ಒಂದು ಕಲರ್ ಮಾಡಿ ತೋರಿಸ್ತೀನಿ. ಅದರಿಂದ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಾಡಿಗೆ ಮಾತ್ರ ಬಾಡಿಗೆಗಿನ ಕಡಿಮೆ ಬರೋ ಹಾಗೆ ಇಲ್ಲ ಅಕೌಂಟ್ ಪೇಯಬಲ್ ಅಲ್ಲಿ. 20,000 ಕಟ್ಟಲೇಬೇಕು. ಸರ್, 15,000ಕ್ಕೆ ನೀವು 20,000 ಕಟ್ಟಬೇಕು ಅಂದ್ರೆ ಶಾರ್ಟ್ ವರ್ಕಿಂಗ್ ಆಗಿದೆ. ನಿಮ್ಮ ಹತ್ರ ಕಡಿಮೆ ಉತ್ಪಾದನೆ ಮಾಡಿದಿರಾ. ಎಷ್ಟು ಕಡಿಮೆ ಮಾಡಿದಿರಾ ಅಂದ್ರೆ 15,000 ರೂಪಾಯಿ ನೀವು ಸಾಲ ಮಾಡಬೇಕು. ನಿಮ್ಮ ಫ್ರೆಂಡ್ ಹತ್ರ 15,000 ರೂಪಾಯಿ ಸಾಲ ಮಾಡಿಬಿಟ್ಟು ನೀವೇನ್ ಮಾಡಿದಿರಾ, 15,000 ಸಾಲ ಮಾಡಿಬಿಟ್ಟು ಬಾಡಿಗೆ ಕಟ್ಟಿದ್ರಿ. ಇಲ್ಲಿ ತನಕ ಗೊತ್ತಾಯ್ತಾ ಸ್ಟೂಡೆಂಟ್ಸ್? 20,000ಕ್ಕಿಂತ ಕಡಿಮೆ ಆಗಂಗಿಲ್ಲ. 1,000 ಟನ್ ಭೂಮಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿದಿರಾ. ಒಂದಕ್ಕೆ 5 ರೂಪಾಯಿಗೆ ಸ್ಟೂಡೆಂಟ್ಸ್, ಒಂದಕ್ಕೆ 5 ರೂಪಾಯಿಗೆ ನೀವು ತಗೊಂಡಿದ್ದೆಷ್ಟು? 5,000. 1,000 ಇಂಟು 5, 5,000 ದುಡಿದಿದ್ದೀರಾ. ನೀವು ಕಟ್ಟಬೇಕಾಗಿದ್ದು 20,000. ಯಾಕಂದ್ರೆ ಬಾಡಿಗೆಗಿನ ಕಡಿಮೆ ಅಂತೂ ಕೊಡಂಗೇ ಇಲ್ಲ. ಸೊ 5,000 ನೀವು ದುಡಿದಿರಿದ್ರೆ 15,000 ನಿಮ್ಮ ಫ್ರೆಂಡ್ ಹತ್ರ ಸಾಲ ಮಾಡಿಬಿಟ್ಟು 20,000 ಕೊಟ್ಟಿದ್ದೀರಾ. 2ನೇ ವರ್ಷ ನೋಡಿ ಸ್ಟೂಡೆಂಟ್, 20,000 ಬಾಡಿಗೆ ಕಟ್ಟಬೇಕು. 20,000 ಬಾಡಿಗೆ ಕಟ್ಟಲೇಬೇಕು. ಓಕೆ, ನೀವು ದುಡಿದಿರೋದೆಷ್ಟು? 2,400 ಟನ್ ಭೂಮಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿದಿರಾ. ಒಂದಕ್ಕೆ 5 ರೂಪಾಯಿಗೆ ನೀವು ದುಡಿದಿರೋದು ಈಗ 12,000. ಓಕೆ, 2,400 ಇಂಟು 5 ರೂಪೀಸ್ ಮಾಡಿದ್ರೆ 12,000 ರೂಪೀಸ್ ಬಂತು ಸ್ಟೂಡೆಂಟ್ಸ್. ಆರಾಮಾಗಿ ಚೆಕ್ ಮಾಡ್ಕೋಬಹುದು. 2,400 ಟನ್ನಿಗೆ 5 ರೂಪಾಯಿಗೆ 12,000 ರೂಪಾಯಿ ದುಡಿದಿದ್ದೀರಾ. ಆದರೆ ಸ್ಟೂಡೆಂಟ್ಸ್, ಬಾಡಿಗೆ ಮಾತ್ರ ಯಾವ ಕಾರಣಕ್ಕೂ ನೋ ಕಾಂಪ್ರಮೈಸ್. 20,000 ಅಂತೂ ಕೊಡಲೇಬೇಕಾಗಿತ್ತು. 20,000 ಕೊಟ್ಬಿಡೋಣಂತೆ ಸ್ಟೂಡೆಂಟ್ಸ್. ಬಾಡಿಗೆಗಿನ ಕಡಿಮೆ ಬರೋ ಆಗಿಲ್ಲ. 20,000 ಕೊಟ್ಬಿಡೋಣಂತೆ. ಮತ್ತೆ ಸಾಲ ಮಾಡಬೇಕಾಗುತ್ತೆ. ಎಷ್ಟು ಸಾಲ ಮಾಡಬೇಕು ಸರ್? ಈ ಸರಿ 3,000 ಸಾಲ ಮಾಡಬೇಕಾಗುತ್ತೆ ಸರ್. 3,000 ಸಾಲ ಮಾಡಿದೆ ಸರ್. ಸಾಲ ಮಾಡಿಬಿಟ್ಟು ನೀವೇನು ಮಾಡಿದ್ರಿ? ಕೊಟ್ರಿ. ಏನನ್ನು ಕೊಟ್ರಿ? ಬಾಡಿಗೆ ಕಟ್ಟಿದ್ರಿ. 2 ವರ್ಷನೂ ಸಾಲ ಮಾಡಿದ್ದೀರಾ. 3ನೇ ವರ್ಷ 4,000 ಟನ್ ಉತ್ಪಾದನೆ ಮಾಡಿದ್ದೀರಾ. ಬಾಡಿಗೆ ಎಷ್ಟು ಕೊಡಬೇಕು? 20,000 ಬಾಡಿಗೆ ಕೊಡಬೇಕು. ಬಾಡಿಗೆ ಕೊಡೋಣಂತೆ ಸರ್. 4,000 ಟನ್ನಿಗೆ 5 ರೂಪಾಯಿಗೆ ನೀವು ಈಗ ಉತ್ಪಾದನೆ ಮಾಡಿರೋದು 20,000 ಮಾಡಿದ್ದಾರೆ. ಈಗ ನೋಡಿ, ಈ ಕೊಡಬೇಕಾಗಿದ್ದು 20,000, ದುಡ್ದಿರೋದು 20,000. ಹಾಗಾಗಿ ಬಾಡಿಗೆಗಿನ ಕಡಿಮೆ ಅಂತೂ ಕೊಡೋ ಹಾಗೆ ಇಲ್ಲ. 20,000ಕ್ಕೆ 20,000 ಕೊಟ್ಬಿಡೋಣಂತೆ. 20,000ಕ್ಕೆ 20,000 ಬಾಡಿಗೆ ಕೊಟ್ಬಿಡೋಣಂತೆ. ಓಕೆ, ಆದರೆ ಇಲ್ಲಿ ಕೇಳಿದರೆ ನೀವು ಮಾಡಿರುವಂತ ಈ ಸಾಲ 15,000 ಮತ್ತೆ 3,000 ಸಾಲ ಮಾಡಿದ್ದೀರಾ. ಈ ಸಾಲನ ಕೇಳ್ತಾ ಇದ್ರೆ ಯಾವಾಗ ಕೊಡ್ತೀರಾ ಅಂದ್ರೆ ಫಸ್ಟ್ 4 ಇಯರ್ಸ್. ಫಸ್ಟ್ 4 ಇಯರ್ಸ್ ಅಂದ್ರೆ 1, 2, 3, 4. ಮೊದಲನೇ 4 ವರ್ಷದಲ್ಲಿ ಸಾಲ ತೀರಿದ್ರೆ ತೀರ್ದಂಗೆ. ಇಲ್ಲ ಅಂತಂದ್ರೆ ಅದು ನಿಮಗೆ ಏನಾಗುತ್ತೆ ಅಂತಂದ್ರೆ ಸ್ಟೂಡೆಂಟ್ಸ್, ಮನ್ನಾ ಆಗ್ಬಿಡುತ್ತೆ. ದುಡ್ಡು P&L ಅಕೌಂಟಿಗೆ ಹೋಗುತ್ತೆ. ರಿಕವರಿ, ನೀವು ಸಾಲನ ವಾಪಸ್ ತೀರಿಸಿದ್ರೆ ಇಲ್ಲಿ ರಿಕವರಿ ಆಗುತ್ತೆ. ಸಾಲ ತೀರಿಸದೇ ಇರೋ ದುಡ್ಡು ನಾನ್ ರಿಕವರಿಗೆ ಹೋಗುತ್ತೆ. ಈಗ 4ನೇ ವರ್ಷ ದುಡಿದಿರೋದಷ್ಟು ಭಗವಂತನ ದಯದಿಂದ 9,000 ಟನ್ ಉತ್ಪಾದನೆ ಮಾಡಿದಿರ, ಅಂದ್ರೆ ಎಕ್ಸ್ಟ್ರಾಕ್ಟ್ ಮಾಡಿದಿರಾ. 1 ಟನ್ನಿಗೆ 5 ರೂಪಾಯಿಗೆ ನೀವು ಬಾಡಿಗೆ ಕಟ್ಟಬೇಕಾಗಿದ್ದು 20,000. ಸ್ಟೂಡೆಂಟ್ಸ್, ಕನ್ಫ್ಯೂಸ್ ಆಗಬೇಡಿ. ಬಾಡಿಗೆ ಕಟ್ಟಬೇಕಾಗಿರೋದು 20,000. ಆದರೆ ದುಡ್ದಿರೋದು ಎಷ್ಟಪ್ಪ ಅಂದ್ರೆ 9,000ಕ್ಕೆ 5 ರೂಪಾಯಿಗೆ 45,000 ದುಡ್ಡನ್ನ ದುಡಿದ್ಬಿಟ್ಟಿದ್ರೆ. 45,000. ಸರಿ ಸರ್, 45,000 ಅಲ್ಲಿ ನೀವು ಸಾಲ ಕೊಡಬೇಕಾಗಿದ್ದೆಷ್ಟು? 18,000. ಸ್ಟೂಡೆಂಟ್ಸ್, ಇಲ್ಲಿ ಎಷ್ಟಿದೆ? ಸಾರಿ, ಇಲ್ಲಿ 8,000 ಸಾಲ ಮಾಡಿದಿರಾ. ಯಾಕಂದ್ರೆ 12,000 ದುಡಿದಿರಾ, ಇನ್ನು 8,000 ಹಾಕ್ಬಿಟ್ಟು 20,000 ಬಾಡಿಗೆ ಕೊಟ್ಟಿದ್ರಿ. ಟೋಟಲ್ 23,000 ಸಾಲ ಮಾಡಿದಿರಾ. ಈಗ ನೀವು ಬಾಡಿಗೆಗಿನ ಎಷ್ಟು ಜಾಸ್ತಿ ಮಾಡಿದಿರಾ ಸರ್? 25,000 ಜಾಸ್ತಿ ಇದೆ. 25,000 ಬಾಡಿಗೆ ಕೊಡಬೇಕಾಗಿರೋದು 20,000. ನೀವು ದುಡಿದಿರೋದು 45,000. 25,000 ಜಾಸ್ತಿ ಇದೆ. 23,000 ಸಾಲ ತೀರಿಸಬೇಕು. ನೋಡಿ ಸ್ಟೂಡೆಂಟ್ಸ್, ಇವೆರಡನ್ನೂ ಆ್ಯಡ್ ಮಾಡಿದ್ರೆ 23,000 ಸಾಲ ತೀರಿಸಬೇಕು. ಸಾಲ ತೀರಿಸ್ಬಿಡೋಣಂತೆ. 23,000 ಸಾಲ ತೀರಿಸ್ಬಿಡೋಣಂತೆ.
ಸ್ಟೂಡೆಂಟ್ಸ್ 23,000 ಸಾಲ ತೀರಿಸ್ಬಿಡೋಣಂತೆ. ಹಾಗಾದರೆ 45,000ದಲ್ಲಿ 23,000 ಹೋದರೆ ಇನ್ನು ಎಷ್ಟು ಉಳಿತು? 22,000 ಉಳಿತು ಸ್ಟೂಡೆಂಟ್ಸ್. ಇಲ್ಲಿ ಸ್ಟೂಡೆಂಟ್ಸ್ ನೆನಪಿರಲಿ, ಇಲ್ಲಿ ಬರೆದು ತೋರಿಸ್ತೀನಿ ಸ್ಟೂಡೆಂಟ್ಸ್, ನಿಮಗೆ ಗೊತ್ತಾಗಬೇಕು. 45,000 ನೀವು ದುಡ್ಡನ್ನು ದುಡಿದಿದ್ದೀರಾ, ನೀವು ಅರ್ನ್ ಮಾಡಿದ್ದೀರಾ. 45,000 ಅರ್ನ್ ಮಾಡಿದ್ದೀರಾ. ನೀವು ಬಾಡಿಗೆ ಕಟ್ಟಬೇಕಾಗಿದ್ದು ಎಷ್ಟಪ್ಪ ಅಂದರೆ 20,000 ಬಾಡಿಗೆ ಕಟ್ಟಬೇಕು ಸ್ಟೂಡೆಂಟ್ಸ್. 20,000 ಬಾಡಿಗೆ ಕಟ್ಟಬೇಕು. ಓಕೆ ಸರ್, 20,000 ಕಟ್ಟಿದರೆ ನಿಮ್ಮ ಹತ್ರ ಇನ್ನು ಎಷ್ಟು ಉಳಿಯುತ್ತೆ ಸರ್? 25,000 ದುಡ್ಡು ಉಳಿಯುತ್ತೆ. ಇದು ನಿಮ್ಮ ಅರ್ನಿಂಗ್. ಈ 25,000ನ ಸ್ಟೂಡೆಂಟ್ಸ್ ಇಲ್ಲಿ ತೋರಿಸ್ತೀವಿ. ಈಗ ನೀವು ಮಾಡಿರೋ 25,000 ಏನು ನೀವು ದುಡ್ದಿದ್ದೀರಲ್ಲ, ಅದರಲ್ಲಿ ನೀವು ಸಾಲ ಮಾಡಿದ್ದೀರಾ. ಎಷ್ಟು ಸಾಲ? 15,000 ಪ್ಲಸ್ 8,000 ಸಾಲ ಮಾಡಿದ್ದೀರಾ. ಒಟ್ಟು 23,000 ರೂಪಾಯಿ ಸಾಲ ತೀರಿಸಿದಿರ. ಸಾಲ ತೀರಿಸಿದ್ರೆ ಈ 25,000ದಲ್ಲಿ ಈ 25,000 ನಿಮ್ಮ ಪ್ರಾಫಿಟ್ ಇತ್ತು. 25,000ದಲ್ಲಿ 23,000 ಹೋಯ್ತು ಅಂತಂದ್ರೆ ಇಲ್ಲಿ 2,000 ರೂಪಾಯಿ ದುಡ್ಡು ಉಳಿತು ನಿಮಗೆ. ಸ್ಟೂಡೆಂಟ್ಸ್ ಅರ್ಥ ಆಗ್ತಿದೆ? 45,000ದಲ್ಲಿ 20,000 ರೂಪಾಯಿ ಸಾಲ ಬಾಡಿಗೆ ಕೊಡಬೇಕು. 45,000 ರೂಪಾಯಿ ದುಡಿದಿದ್ದೀರಾ, 20,000 ರೂಪಾಯಿ ಬಾಡಿಗೆ ಕೊಡಬೇಕು. ಈಗ ಉಳಿದಿರೋದು 25,000. 25,000ದಲ್ಲಿ 23,000 ಉಳಿದಿರುವಂಥ 25,000ದಲ್ಲಿ 23,000 ಅಂದರೆ 2,000 ರೂಪಾಯಿ. ಸೊ ಈಗ ನಿಮಗೆ ಬರುತ್ತೆ 22,000. 22,000 ಕಟ್ಟಬೇಕಾಗಿರೋ ಬಾಡಿಗೆ ಎಷ್ಟು? ಕಟ್ಟಬೇಕಾಗಿರೋ ಬಾಡಿಗೆ ಎಷ್ಟಿತ್ತು ಸ್ಟೂಡೆಂಟ್ಸ್? ಕಟ್ಟಬೇಕಾಗಿರೋ ಬಾಡಿಗೆ ಎಷ್ಟಿತ್ತು? 20,000. 20,000 ಕಟ್ಟಬೇಕಾಗಿತ್ತು. ಆದರೆ ನೀವು ಕೊಡ್ತಿರೋದು ಎಷ್ಟು ಈಗ? 22,000 ಕೊಡ್ತೀರಾ. 22,000 ಹೆಂಗೆ ಬಂತು ಸರ್? ನಾನು ದುಡ್ದಿರೋದು 45,000 ರೂಪಾಯಿ. 45,000 ರೂಪಾಯಿಲಿ 23,000 ಸಾಲ ತೀರಿಸಿದರೆ ಈಗ ನನ್ನ ಹತ್ರ 22,000 ಇದೆ ಸರ್. ನನ್ನ ಹತ್ರ ಎಷ್ಟಿದೆ? 22,000 ಇದೆ. ಜಸ್ಟ್ ಎ ಮಿನಿಟ್. ನಿಮ್ಮ ಹತ್ರ ದುಡ್ಡು ಎಷ್ಟಿದೆ ಈಗ? 22,000 ಇದೆ. ನೀವು ಬಾಡಿಗೆ ಕಟ್ಟಬೇಕಾಗಿದ್ದು ಎಷ್ಟು? 20,000. ಇವೆರಡರಲ್ಲಿ ಯಾವುದು ದೊಡ್ಡದು? ವಿಚ್ ಎವರ್ ಇಸ್ ಹೈಯರ್? 20 ಮತ್ತೆ 22 ಅಲ್ಲಿ ಯಾವ್ದು ದೊಡ್ಡದು ಸರ್? 22,000 ಸರ್. 22,000 ಹಾಗಾಗಿ ಬಂದಿದೆ. ಮತ್ತೊಂದ್ಸರಿ ಹೇಳ್ತೀನಿ ಸ್ಟೂಡೆಂಟ್ಸ್. 9,000 ಟನ್ನನ್ನು ಭೂಮಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ರಿ. 1 ಟನ್ನಿಗೆ 5 ರೂಪಾಯಿಗೆ 45,000 ರೂಪಾಯಿ ದುಡ್ಡನ್ನು ದುಡಿದಿದ್ದೀರಾ. ಹೇಗೆ ಬಂತು ಅಂತ ಹೇಳ್ತೀನಿ. 9,000 ಟನ್ನಿಗೆ 5 ರೂಪಾಯಿ ಹಂಗೆ 45,000 ದುಡ್ದಿದ್ದೀರಾ. ನೀವು ಕಟ್ಟಬೇಕಾಗಿದ್ದು 20,000 ಅಷ್ಟೇ. ನಿಮ್ಮ ಹತ್ರ ದುಡ್ಡು ಎಕ್ಸ್ಟ್ರಾ ಇತ್ತು. ಆ ಎಕ್ಸ್ಟ್ರಾ ದುಡ್ಡಲ್ಲಿ ಇವೆರಡು ಸಾಲ ಮಾಡಿದ್ರಲ್ಲ ನಿಮ್ಮ ಫ್ರೆಂಡ್ ಹತ್ರ, ಅದು ವಾಪಸ್ ಕೊಟ್ಬಿಟ್ರೆ 23,000. 45,000ದಲ್ಲಿ 23,000 ಕೊಟ್ಟರೆ 22,000 ನಿಮ್ಮ ಹತ್ರ ಇದೆ. 22,000 ನಿಮ್ಮ ಹತ್ರ ಇದೆ. ಓಕೆ, ನೀವು ಕಟ್ಟಬೇಕಾಗಿರೋ ಬಾಡಿಗೆ 20,000. ಇವೆರಡರಲ್ಲಿ ಯಾವುದಪ್ಪ ದೊಡ್ಡದು ಅಂತಂದ್ರೆ 22,000. ಈ ಥರ ಟೇಬಲನ್ನು ನೀವು ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ಕ್ಲಾಸಲ್ಲಿ ಇನ್ನೂ ಹೆಚ್ಚಿನ ರಾಯಲ್ಟಿ ಬಗ್ಗೆ ಅಡ್ವಾನ್ಸ್ ಪ್ರಾಬ್ಲಮ್ ನೋಡ್ಬೋದು. ಅಡ್ವಾನ್ಸ್ ಪ್ರಾಬ್ಲಮ್ ನೋಡೋಕ್ಕಿಂತ ಬೇಸಿಕ್ ಕ್ಲಾಸ್ ಎರಡನೇ ನೋಡಬೇಕು. ಅದೇನಪ್ಪ ಅಂದರೆ ಶಾರ್ಟ್ ವರ್ಕಿಂಗ್ ರಿಕವರಿ ಇನ್ ಫಸ್ಟ್ 4 ಇಯರ್ಸ್ ಅಂತ ಇದೆ. ನೆಕ್ಸ್ಟ್ ಅಂದ್ರೇನು, ಸಬ್ಸಿಕ್ವೆಂಟ್ ಅಂದ್ರೇನು, ಫಾಲೋಯಿಂಗ್ ಅಂದ್ರೇನು ಅಂತ ಒಂದು ಟೇಬಲ್ ನೋಡ್ಕೊಳ್ಳಿ. ಈ ಟೇಬಲ್ ಕಲ್ತಾದ್ಮೇಲೆ ನಿಮಗೆ ಜರ್ನಲ್ ಎಂಟ್ರಿ ಬರೆಯೋದು ಹೇಗೆ, ಲೆಡ್ಜರ್ಸನ್ನು ಬರೆಯೋದು ಹೇಗೆ, ಲೇಸರ್ ಲೆಸ್ಸಿಯಲ್ಲಿ ಬುಕ್ ಬರೆಯೋದು ಹೇಗೆ, ಲೆಸ್ಸರ್ ಒಳಗಡೆ ಬರೆಯೋದು ಹೇಗೆ, ಈ ಥರ ಎಲ್ಲ ಮಾಹಿತಿಗಳನ್ನು ನೀವು ತಿಳಿಬೋದು. ಮುಂದಿನ ಕ್ಲಾಸಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.